ಶರಣ್ರಿ ಎಲ್ಲರಿಗೂ ನಾ ಮತ್ತು ಬಂದ ನಿಮ್ಮ ಸಿಂಪಲ್ ಶರಣಮ್ಮ. ಸಿಂಪಲ್ ಶರಣಮ್ಮ ಕಾರ್ಯಕ್ರಮದಾಗ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೋಡ್ರಿ ಮನ್ಗೆ ಏನೇನೋ ಮಾತಾಡಿನಂತ ಹೇಳಿ ಮಂದಿ ಏನ್ ಪರಿ ಮಾತಾಡ್ಲಿಕತ್ತಾರಪ್ಪ. ಏನ ಶರಣಮ್ಮ ಹಿಂಗ್ ಮಾತಾಡೋದು ಹಾಂಗ್ ಮಾತಾಡೋದು ಅಂತರಿ. ಆದ್ರೆ ನಾ ಏನ್ ಮಾಡ್ಲಿರಿ, ನಾ ಏನ್ ಮಾತಾಡ್ಲಿಕತ್ತೀನ್ರಿ, ನಾ ಏನ್ ಬೊಗಳಿನೇನ್ರಿ. ಫ್ಲಾಶ್ ಬ್ಯಾಕ್. ಬೊಗಳಿನಿ. ಈಗ ಬೊಗಳೀನ್ರಿ ನಾನು. ನಾಯಿಗಳು ಹೆಂಗೆ ಬೊಗಳ್ತಾವ ಅನ್ನೋಂಥದ್ದು ನಮಗೆ ಗೊತ್ತೇ ಅದ ರೀ. ಹಂಗಂತ ಹೇಳಿ ಬೊಗಳು ನಾಯಿ ಕಚ್ಚಂಗಿಲ್ಲ, ಕಚ್ಚು ನಾಯಿ ಬೊಗಳಂಗಿಲ್ಲ ಅಂತ ಸಾಕಷ್ಟು ಮಂದಿ ಹೇಳ್ತಾರ್ರಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆದ್ರ ನಾ ಇವತ್ ಏನ್ ಹೇಳಿಕ್ ಹೊಂಟಿ ನೋಡ್ರಿ, ಅಣ್ಣಾರ ಕಾಕಾರ ತಂಗಿ ಅಕ್ಕ ಎಲ್ಲರೂ ಕುತ್ಕೊಂಡ್ ಕೇಳ್ರಿಗ. ಸರಿ ಆಯ್ತಪ್ಪ. ಏನಂದ್ರ ಈ ನಾಯಿ ಅಂದ್ರೆ ಹೆಂಗಿರ್ತಾವ ಗೊತ್ತೇನ್ರಿ, ಅವು ಪಾಪ ಅಷ್ಟ ನಾಯಿ ಭಾಳ ಎಚ್ಚರದಿಂದ ಇರ್ತದ್ರಿ. ಈಗ ನಮಗ ಕಾಯ್ತದ, ಅದರದ್ದು ನಿಷ್ಠೆ ನೋಡಿದ್ರ ನಾವು ಅದಕ್ಕೆ ಏನ್ ಹೇಳಿಕ್ ಆಗ್ತದ ಹೇಳ್ರಿ. ಅಂಥ ನಾಯಿಗಳಿಗೆ ಏ ನಾಯಿ ನಿನ್ ಮಗ ನಾಯಿ, ಏ ನಾಯಿ ಹೋಗ, ಏ ನಾಯಿ ಅಂತ ಬೈತಾರ. ಎಲ್ಲ ಬೈಯೋದು ಬೈಲಿ, ಮುಖ ಹಿಂಗ್ 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 ಏನೇನೋ ಮಾಡ್ತಾರ್ರಿ. ಹಂಗ ಬೈಯೋ ಮುಂದ ಮಾಡ್ಬಾರ್ದು. ಯಾಕಂದ್ರ ನಾಯಿ ಸಾಕುವುದೇ ಒಂದ್ ದೊಡ್ಡ ಪ್ರಶ್ನೆ ಆಗ್ಬಿಟ್ಟೈತ್ರಿ. ಈಗ ಮನೆ ನಾಯಿ ಸಾಕಿದ್ರ ನಮ್ಮಷ್ಟು ಕೆಟ್ಟೋರ್ ಯಾರಿಲ್ರಿ. ಅವರು ನಾಯಿ ಸಾಕ್ತಾರ್ರಿ, ಅವರು ನಾಯಿ ಸಾಕ್ತಾರ್ರಿ ಅಂತ ಹೇಳಿ ಅನ್ಲಿಕ್ ಶುರು ಮಾಡ್ತಾರ್ರಿ. ಮತ್ತೆ ನಾಯಿ ಸಾಕ್ಲಾರ್ದೇನ್ ಹುಲಿ ಸಾಕಮ್ಮ, ನಾಯಿನೇ ಸಾಕ್ತಿವಲ್ರಿ. ಯಾಕಂದ್ರ ಅದು ಎಷ್ಟು ಪೆಟ್ ಎನಿಮಲ್ ಅದ ಅಂತ ನಮಗೂ ಗೊತ್ತಲ್ರಿ. ಅವಾಗ ಇಂಗ್ಲಿಷ್ ಮಾತಾಡ್ತೀನ್ರಿ, ಏನ್ ತಿಳ್ಕೊಬ್ಯಾಡ್ರ. ಮಾತೇ ಇಲ್ಲ. ಮತ್ ನಾ ಹೇಳೋದ್ ಏನ್ ಇಷ್ಟೆಲ್ಲ ನಾಯಿ 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 ಅನ್ಲಿಕತ್ತಾಳ ಶರಣಮ್ಮ ಅಂತ ತಿಳ್ಕೊಬೇಡ್ರಿ. ನಾಯಿ ಅಂತ ಯಾಕೆ ಅನ್ಲಿಕತ್ತೀನಂದ್ರ ನಿಮಗ್ ಗೊತ್ತೇ ಅದ, ಸಿದ್ದರಾಮಯ್ಯ ಸಾಹೇಬ್ರು ನಾಯಿಗೆ ಬಿರಿಯಾನಿ ಊಟ ಚಿಕನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ನಾಯಿಗಳಿಗೆ ಕೂಡ ಚಿಕನ್. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಂದ್ರ ಸಿದ್ದರಾಮಯ್ಯ ಅವ್ರ ಕಣ್ಣಾಗ ಈ ನಾಯಿ ಈ ಲೆವೆಲಿಗೆ ಅದರಿ. ನಾಯಿ ಅನ್ನಂಥದ್ದು ಯಾವ ಲೆವೆಲಿಗೆ ಹೋಗ್ಬಿಟ್ಟದ್ ನೋಡ್ರಿ ಅವ್ರ ಕಣ್ಣಾಗ, ಅಂದ್ರ ಕಾಂಗ್ರೆಸ್ದವ್ರ ಕಣ್ಣಾಗ, ಅಂತದ್ರಾಗ CM ಅವ್ರ ಕಣ್ಣಾಗ. ಆದ್ರ ಮನಿ ಮಹಾದೇವಪ್ಪ ಅವರು ಏನಂತ ಮಾತಾಡ್ತಾರ್ರಪ್ಪ. ಈಗ ನಾಯಕತ್ವ ಬದಲಾವಣೆ, CM ಬದಲಾವಣೆ, CM ಬದಲಾವಣೆ. ಯವ್ವ ದೇವ್ರೆ, ನಾ ಸಾಯು ಮಠ ಇದೇ ಕೇಳ್ತೀನ್ರಿ. ಈಗ CM ಬದಲಾವಣೆ, CM ಅಂದ ಸಾಯು ಮುಂದೆ ಏನಾದ್ರು ಇದ್ರ CM ಚೇಂಜ್ ಆದ್ರ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ಅಂತ ಕೇಳ್ಬೇಕನ. ಅಂತ ಪರಿಸ್ಥಿತಿ ಬಂದ್ ಕುಂತೈತಿ ಇಲ್ಲಿ. ಅವರು ನಾಯಕತ್ವ ಬದಲಾವಣೆ ಏನೋ ರಿಪೋರ್ಟರ್ ಪಾಪ ಕೇಳಾರ. ಅದಕ್ ಮಹಾದೇವಪ್ಪ ಏನ್ ಅನ್ಬೇಕ್ರಪ್ಪ. ಅವು ನಾಯಿಗಳೆಲ್ಲ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ಯಾರ, ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಹಂಗ ಹಾಕ್ರಿ ಹಿಂಗ ಹಾಕ್ರಿ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಅಲ್ಲ, ನಾಯಕತ್ವ ಬದಲಾವಣೆ ಮಾತ್ ನಡೆದದ, ನಾಯಿಗಳ್ದು ಬೀದಿ ನಾಯಿಗಳ್ದು ಮಾತಾಡ್ತಾರಲ್ಲ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಬೀದಿ ನಾಯಿಗಳು ಬೀದಿಯಾಗಿ ಇರ್ಬೇಕು ಹಂಗ ಹಿಂಗ ಏನೇನೋ ಮಾತಾಡ್ಲಿಕತ್ರು. ಅಲ್ಲ, ಅದಕ್ಕೆ ಏನ್ ಲಿಂಕ್ ಅನ್ನೋದೇ ಇಲ್ರಿ. ಲಿಂಕ್ ಅನ್ನೋದೇ ಇಲ್ಲ. ಮತ್ತೆ ಯಾಕೆ ಇಷ್ಟೆಲ್ಲ ಮಾತಾಡ್ಲಿಕತ್ತಾರ? ರಿಪೋರ್ಟ್ ಕೇಳಿದ್ರ ನೀವು ಹಂಗ ತಿಳ್ಕೊಂಡ್ರ ಐ ಡೋಂಟ್ ನೋ ಅಂತಾರ. ಐ ಡೋಂಟ್ ನೋ. ಹಿಂಗ್ ಮಾತಾಡೋದು ಏನ್ ಹೇಳ್ರಿ? ಏನ್ ಪಾಪ ರಿಪೋರ್ಟರ್ ಕೇಳಿರ್ತಾರ. ನಾಯಿ ಅಂತಾರಂದ್ರ ನಾಯಿಗೆ ಹೋಲಿಸ್ತಾರಲ್ರಿ. ನಾಯಿ ಹೋಲ್ಸೋದು ಭಾರಿ ತಪ್ಪು ನೋಡ್ರಿ. ನಾಯಿ ಅಲ್ಲದರಿ, ನಾಯಿ ಗುಣ ನಂಬಲ್ಲೇ ಇಲ್ಲ. ನಾವೇ ನಿಯತ್ತಾಗಿರ್ತೀವ, ಎಷ್ಟ್ ನಿಯತ್ತಾಗಿದ್ದೀವಿ ಅಂತ ಹೇಳಿ ನಮಗ್ ನಾವು ಕ್ವಶನ್ ಮಾಡ್ಕೋಬೇಕು. ಒಂದ್ಸತಿ ಕನ್ನಡ ಹೋಗಿ ನೋಡ್ಬೇಕು. ವೈ ನಮಗ್ ನಾವೇ ನೋಡ್ಬೇಕು. ಅಂದ್ಮೇಲೆ ನಾವು ನಾಯಿಗೆ ಹ್ಯಾಂಗ್ ಹೋಲಿಸ್ತೀವ್ರಿ? ಅದಕ್ಕ ಟಕ್ಕರ್ ಕೊಡಂಗ DK ಸುರೇಶ್ ಅಣ್ಣ ಹೇಳ್ತಾರ. ಏನಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯಕರ್ತರು ಯಾರ್ಯಾರು ಅದಾರಲ್ಲ ಅವ್ರು ಎಲ್ಲಾ ಬೀದಿ ನಾಯಿ ಅಲ್ಲವ್ರು, ನಿಯತ್ತಿನ ನಾಯಿ ಅವರು. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ನಿಯತ್ತು ನಿಷ್ಠೆ ಇಟ್ಟು ಕಾವಲು ಕಾಯುವಂತ ನಾಯಿಯವರು ಅಷ್ಟು ದುಡ್ದಾರ ಅಂತ ಹೇಳಿ ನಾಯಿ ಹೋಲಿಸ್ತಾರಲ್ಲ.
ಮನೇಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ ಸಾಕ್ತಾರೆ ಅಂತಾರೆ, ನಿಯತ್ತಿಗೋಸ್ಕರ ಸಾಕ್ತಾರೆ. ನಾಯಿ ಏನಾದ್ರೂ ಕೂತಿತ್ತು ಅಂದ್ರ ಅಣ್ಣ ನೀವೆಲ್ಲ ಯಾಕ್ರಪ್ಪ ನನಗೆ ಹೊಲಿಸ್ಕೊತೀರಿ, ನಾ ಎಲ್ಲಿದ್ದೀನಿ ನೀವೆಲ್ಲಿದ್ದೀನಿ, ನಮ್ಮ ಮನೆಯರ ಕಾಯ್ತೀನಿ, ನೀವು ನಿಮ್ ಕ್ಷೇತ್ರ ಕಾಪಾಡ್ಕೊಳಿಕ್ ಆಗಲ್ಲಂಗಿಲ್ಲದ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಮ್ಮ ಮನೆಯರ ಕಾಯ್ತೀನಿ, ನೀವು ನಿಮ್ ಕ್ಷೇತ್ರನು ಕಾಯಂಗಿಲ್ಲಲ್ಲ ಅಂತ ಹೇಳಿ ನಾಯಿ ಕೇಳ್ತಂದ್ರ ನಾಯಿ ಕಾಪಿ ರೈಟ್ ಆಯ್ತಂದ್ರ ನಾಯಿನೂ ಕ್ವಶನ್ ಮಾಡ್ಲಿಕ್ಕತ್ತಂದ್ರ ಯಾಕೆ ನನ್ನ ಹೆಸರು ತಗೊಳ್ತೀರಿ ಎಲ್ಲದಕ್ಕೂ? ಮಾತಿಗೊಮ್ಮೆ ನಾಯಿ 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 ಅನ್ನೋದು ಏನ್ರಿ ಇದು? ಅವ್ರವ್ರ ಕೂತು ಮಾತಾಡ್ಬೇಕು, ಬಗೆಹರಿಸ್ಕೋಬೇಕು. ಒಬ್ರ ಮೇಲೆ ಒಬ್ರಿಗೆ ಏನೋ ಸಿಟ್ಟಿದ್ರ ಬೈರಿ, ಅದು ಬಿಟ್ಟು ನೀ ಬೀದಿ ನಾಯಿ, ನೀ ನಿಯತ್ತಿ ನಾಯಿ, ಮನ್ಯಾಗ ಸಾಕಿದ ನಾಯಿ, ಅಲ್ಲ ಹೋಗಿ ಹೋಗಿ ನಾಯಿಗೆ ಯಾಕೆ ತರ್ಲಿಗತ್ತೀರಿ? ನಾಯಿಗಳು ಕೂತ್ ಏನ್ರ ಪ್ರೆಸ್ ಮೀಟ್ ಮಾಡುದು ನಮ್ಮ ಹೆಸರು ಹ್ಯಾಂಗ್ ತಗೋತೀರಿ? ಬೌ ನಮ್ಮ ಹೆಸರು ಯಾಕೆ ತಗೋತೀರಿ? ಹಿಂಗೆಲ್ಲ ಮಾಡದ್ರ ಹೆಂಗ್ರಿ ಇದು? ಎಲ್ಲ ನೀವು ಪಾಲಿಟಿಕ್ಸ್ ಮಾಡ್ರಿ, ನಾಯಿ ಪಾಲಿಟಿಕ್ಸ್ ಮಾಡ್ಲಿಕತ್ತಿರಲ್ಲ, ಹಂಗ ಮಾಡೋದಲ್ರಿ ಅದು. ಅಲ್ರಿ ನಾಯಿಗಳು ಏನ್ರಿ ಪ್ರೆಸ್ ಮೀಟಿಗೆ ಕೂತು ಅಂತ ಹೇಳಿದ್ರ ಅವ್ ಏನ್ ಮಾಡ್ತಾವ? ನಮ್ ಹೆಸರು ಯಾಕೆ ತಗೊಳಿಗತ್ತೀರಿ? ಎಲ್ಲ ಒಯ್ದು ರಾಜಕೀಯಕ್ಕ ನಾಯಿಗಳಿಗೆ ಹೆಂಗ್ ಎಳಿತೀರಿ ನೀವು? ರಾಜಕೀಯಕ್ಕೆ ಹೆಂಗ್ ಎಳಿತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವೆಲ್ಲ? ನೀವು ಒಂದ್ ಕಡೆ ನೀರ್ ಕರೆಕ್ಟ್ ಕೊಡಂಗಿಲ್ಲ, ಒಂದ್ ಕಡೆ ರಸ್ತೆ ಇಲ್ಲ, ಒಂದ್ ಕಡೆ ಅದ್ ಏನಂತಾರಲ್ಲ, ಏನಂತಾರ ಪಬ್ಲಿಕ್ ಟಾಯ್ಲೆಟ್ ಅದೂ ಇಲ್ಲ, ಇನ್ನೊಂದ್ ಕಡೆ ನೋಡಿದ್ರೆ ಹಾಸ್ಪಿಟಲ್ ಇಲ್ಲ. ಇವು ಎಲ್ಲಾದ್ರಾಗ ನಾಯಿಗೆ ರಾಜಕೀಯಕ್ಕೆ ಎಳಿತಿರಲ್ಲ, ಅದು ಹೆಂಗಾಗ್ತದ ಅಂತೀನ್ರಿ. ಪ್ಯಾನಲ್ ಡಿಸ್ಕಷನ್ ಮಾಡು ಅಂತಂದ್ರೆ ಪೆಟ್ಕೆ ಡಿಸ್ಕಷನ್ ಮಾಡ್ತಾರೆ. ನೀರ್ ಯಾಕಿಲ್ರಿ ನಿಮ್ ಕ್ಷೇತ್ರದಾಗ? ನಿಮ್ ಕ್ಷೇತ್ರದಾಗ ಅದು ಯಾಕಿಲ್ಲ ಇದು ಯಾಕಂತ ಇಲ್ಲ ಅಂತ ಕೇಳಿದಾಗ ಪ್ಯಾ 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 ಅಂತ ಅಂತಾರ. ಏನು ಒಂದು ಉತ್ತರ ಕೊಡಕ್ ಬರಲ್ಲ. ನೋ ಕಾಮೆಂಟ್ಸ್. ಈಗ ಹಿಂಗ್ ಬೈಗಳು ಒಬ್ರಿಗೊಬ್ರು ಬೈಯೋ ಮುಂದ್ ಮಾತ್ರ ಭಾರಿ ಕ್ರಿಯೇಟಿವಿಟಿ. ನಾಯಿ ನನ್ ಮಗ, ಬೀದಿ ನಾಯಿಯವರು, ನಿಯತ್ತಿನ ನಾಯಿಯವರು ಹಿಂಗ್ ಬೈತಿರಲ್ರಿ. ಅಲ್ಲ, ಜರ್ನಲಿಸ್ಟ್ ಅಂತ ಹೇಳಿ ಪತ್ರಕರ್ತರಿಗೆ ಅಂದಾರ, ವಾಚ್ ಡಾಗ್ಸ್ ಅಂತ ಹೇಳಿ ಕಾನೂನ್ ಕಾಯೋ ನಾಯಿಗಳು ಅಂತಾರ. ಅದು ಕಾನೂನ್ ಕಾಯೋ ನಾಯಿಗಳು ಹಂಗ ಅನ್ನಂಗಿಲ್ಲ, ಕಾನೂನು ಕಾಯೋ ನಾಯಿಗಳು ಅಂತೇಳಿ ಹಂಗ ಅಂತಾರ್ರಿ. ಅದನ್ನು ಹೆಮ್ಮೆಯಿಂದ ಹೇಳ್ಕೊತಾರ. ಹೋಗಿ ಹೋಗಿ ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಏನಪ್ಪಾ ಇದು? ನಾಯಿಗೆ ಕೆಳಗ್ ಹಾಕ್ಬಾರ್ದು, ಯಾವತ್ತು ಮ್ಯಾಲ ಇಡ್ಬೇಕ್ರಿ. ನಾಯಿಗೆ ಯಾಕೆ ಒಳಗ್ ತರ್ಲಿಗತ್ತೀರಿ? ನನಗೂ ಸಾಕಾಗೋಯ್ತು ನೋಡ್ರಿ. ಸಿಂಪಲ್ ಶರಣಮ್ಮದಾಗ ನನಗೆ ಕನ್ಫ್ಯೂಸ್ ಮಾಡಿ ಇಡ್ಲಿಗತ್ತೀರಿ ನೀವು. ನಾಯಿ ಟಾಪಿಕ್ ತಂದು ನೀವು ಮಾತಾಡಿದ್ರ ನಾ ಏನಾದ್ರೂ ರೋಸ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಈಗ ನಾ ನಾಯಿಗೆ ರೋಸ್ಟ್ ಮಾಡ್ಲಿಗತ್ತೀನ, ನಿಮಗ್ ರೋಸ್ಟ್ ಮಾಡ್ಲಿಗತ್ತೀನ, ನನಗ್ ನಾನೇ ರೋಸ್ಟ್ ಮಾಡ್ಲಿಗತ್ತೀನ, ಒಂದು ಗೊತ್ತಾಗಂಗಿಲ್ಲ ಆಗೈತೆ ನೋಡ್ರಿ. ಆದ್ರೆ ಒಂದು ಮಾತ್ರ ತಿಳ್ಕೊರಿ, ನಾವು ಯಾವುದೇ ಸಾಕು ಪ್ರಾಣಿಗೆ ಅಣಕಿಸ್ಬಾರದು. ನಾಯಿನೇ ರೀ ಅದು. ನಾಯಿ ಹಂಗೆ ಯಾರಿಗೂ ಆಗ್ಲಿಕ್ಕೆ ಆಗಂಗಿಲ್ರಿ. ನಾಯಿತನ ನಮಗೆ ಯಾರಿಗೆ ಬರಂಗಿಲ್ರಿ. ನಾವು ಮನುಷ್ಯತ್ವನೇ ಬಿಟ್ಟಿವಿ, ನಾಯಿತನ ಎಲ್ಲಿಂದ ಬರ್ಬೇಕು ನಮಗ? ಏನಂತೀರಿ? ನಿಮ್ಗೆ ಏನ್ ಅನಿಸ್ತದ? ಈ ವಿಡಿಯೋಗಳೆಲ್ಲ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಮಾಡಿ ಹೇಳಿ. ಹಂಗ ಈ ತರದ ವಿಡಿಯೋಗೋಸ್ಕರ ನೀವು ನೋಡ್ತಾ ಇರಿ ಸಿಂಪಲ್ ಶರಣಮ್ಮ.